ಇದೆ ಅಂತ. ಐ ಟೆಲ್ ಯು ಅ ಬ್ಯೂಟಿಫುಲ್ ಸ್ಟೋರಿ. ನಾನು ನಿಮ್ಮಂಥ ಹುಡುಗರು ಸಿಕ್ಕಾಗ ಯಾವಾಗಲೂ ಹಂಚ್ಕೊಳ್ತೀನಿ. ವಿಲ್ ಯು ಲಿಸನ್ ಟು ದಟ್ ಸ್ಟೋರಿ? ಯಾ, ಬ್ಯೂಟಿಫುಲ್ ಸ್ಟೋರಿ. ನೀವು ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ನೀವು ಯೋಚನೆ ಮಾಡಬೇಕು. ದೇರ್ ವಾಸ್ ಅ ಕಿಂಗ್ ಕಾಲ್ಡ್ ಭರ್ತೃಹರಿ. ರಾಜ ಭರ್ತೃಹರಿ. ಫೈನ್. ರಾಜ ಭರ್ತೃಹರಿ ತನ್ನ ಅರಮನೆಯಲ್ಲಿ ಇರ್ತಿದ್ದ. ಅವನು ಆಗಾಗ ಮಾರು ವೇಷದಲ್ಲಿ ಕೆಳಗೆ ಬಂದು ನನ್ನ ಜನ ಹೇಗಿದ್ದಾರೆ, ಪ್ರಜೆಗಳು ಹೇಗಿದ್ದಾರೆ ಅಂತ ನೋಡ್ತಿದ್ದ. ಅರಮನೆಯಲ್ಲಿ ಇರ್ತಿದ್ದವನು ಗುಡ್ಡದಿಂದ ಕೆಳಗಿಳಿದು ಬಂದು ಪ್ರಜೆಗಳು ಹೇಗಿದ್ದಾರೆ ನೋಡಬೇಕು ಅಂತ. ಒನ್ ಫೈನ್ ಡೇ ಏನಾಯ್ತು, ಅವನು ಕೆಳಗೆ ಬರಬೇಕಾದ್ರೆ ದಿಸ್ ಟೈಮ್ ಹಿ ಥಾಟ್, ನಾನು ಯಾವ ವೇಷ ಹಾಕೋಬೇಕು ಅಂದರೆ ಭಿಕ್ಷುಕನ ವೇಷ ಹಾಕೊಳ್ಳೋಣ. ಹರಿದಿರೋ ಬಟ್ಟೆ ಎಲ್ಲ ಹಾಕ್ಕೊಂಡು ನೋಡೋಣ ನನ್ನ ಜನ ಕೇಳಿದ್ದನ್ನು ಕೊಡ್ತಾರ ಭಿಕ್ಷುಕರಿಗೆ, ಎಷ್ಟು ಒಳ್ಳೆ ಜನ ನನ್ನ ಪ್ರಜೆಗಳು ಅಂತ ನೋಡೋಣ ಅಂತ ಭಿಕ್ಷುಕರ ವೇಷ ಹಾಕ್ಕೊಂಡ. ಭಿಕ್ಷುಕರ ವೇಷದಲ್ಲಿ ಇರೋದ್ರಿಂದ ಜೇಬಲ್ ಪರ್ಸ್ ಇರಲಿಲ್ಲ ರಾಜನ ಜೇಬಲ್ಲಿ, ಕೈಯಲ್ಲಿ ಭಿಕ್ಷಾ ಪಾತ್ರೆ ಇತ್ತು. ರಾಜ ಕೆಳಗೆ ಬಂದ. ಕೆಳಗೆ ಬಂದ ತಕ್ಷಣ ಒಂದು ಒಳ್ಳೆ ಜಿಲೇಬಿ ಸ್ಮೆಲ್ ಬಂತು ಅವನಿಗೆ. ಎಷ್ಟು ಚೆನ್ನಾಗಿದೆ ಜಿಲೇಬಿ ಸ್ಮೆಲ್ಲು. ತಕ್ಷಣ ಏನು ಮಾಡಿದ ರಾಜ, ಆ ಜಿಲೇಬಿ ಸ್ಮೆಲ್ ಬರ್ತಾ ಇದ್ದ ಜಾಗವನ್ನು ಹುಡ್ಕೊಂಡು ಹೋದ್ರೆ ಏನಾಯಿತು, ಫ್ರೆಶ್ ಆಗಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಾ ಇದ್ರು. ತಕ್ಷಣ ರಾಜ ಆ ಜಿಲೇಬಿನ ಕೊಂಡ್ಕೋಬೇಕು ಅಂತ ಜೇಬಿ ಕೈ ಹಾಕ್ದ. ಯಾವ ವೇಷ ಹಾಕಿದ್ದ ಅವನು? ಭಿಕ್ಷುಕರ ವೇಷ. ಜೇಬಲ್ಲಿ ದುಡ್ಡಿಲ್ಲ. ಅವನು ತನ್ನ ತಟ್ಟೆನ ಮುಂದಿಟ್ಟ. ಅಣ್ಣ ಒಂದು ಜಿಲೇಬಿ ಕೊಡ್ತೀಯಾ ಅಂತ ಕೇಳಿದ. ನಾಲಿಗೆ ಕೆಪಾಸಿಟಿ ನೋಡಿ ಹೆಂಗಿದೆ. ರಾಜನನ್ನ ಭಿಕ್ಷೆ ಬೇಡ್ಲಿಕ್ಕೆ ಹತ್ತು, ಜಿಲೇಬಿ ಕೊಡ್ತೀಯಾ ಅಂತ. ತಕ್ಷಣ ಜಿಲೇಬಿ ಅಂಗಡಿಯವ ಏನು ಹೇಳ್ದ ಗೊತ್ತಾ, ನೋಡ್ಲಿಕ್ಕೆ ಇಷ್ಟು ಗಟ್ಟಿಮುಟ್ಟಾಗಿದೆಯಾ, ಭಿಕ್ಷೆ ಬೇಡ್ಲಿಕ್ಕೆ ನಾಚಿಕೆ ಆಗಲ್ವಾ, ಸ್ವಲ್ಪ ಕೆಲಸ ಮಾಡು ಬಾ ಅಂಗಡಿಯಲ್ಲಿ, ಜಿಲೇಬಿನೂ ಕೊಡ್ತೀನಿ ಸಂಬಳನೂ ಕೊಡ್ತೀನಿ ಅಂದ. ವೆರಿ ಇಂಟ್ರೆಸ್ಟಿಂಗ್. ರಾಜ ಏನು ಮಾಡ್ದ, ಆಗಲಿ ಎಂದ. ಅವನು ತನ್ನ ಭಿಕ್ಷಾ ಪಾತ್ರೆನ ಪಕ್ಕಕ್ಕಿಟ್ಟ. ಅವನು ಕೊಟ್ಟಂತ ಗೌನನ್ನು ಹಾಕ್ಕೊಂಡ. ಅಂಗಡಿಯಲ್ಲಿ ಕೆಲಸಕ್ಕೆ ನಿಂತ. ಯಾರು? ರಾಜ. ರಾಜ ಏನಾದರೂ ಒಂದು ಮಾತು ಹೇಳಿದರೆ ಜಿಲೇಬಿ ಅಂಗಡಿಯವನು ಅಂಗಡಿಯಲ್ಲಿರೋ ಜಿಲೇಬಿ ಎಲ್ಲ ತಂದು ಕೊಡ್ತಿದ್ದ. ಈಗ ರಾಜ ಭಿಕ್ಷುಕನ ವೇಷದಲ್ಲಿದ್ದಾನೆ, ಕೆಲಸಕ್ಕೆ ಅಂತ ನಿಂತ. ಬೆಳಗ್ಗಿಂದ ಸಂಜೆ ಕೆಲಸ ಮಾಡಿದ ನಂತರ ಅಂಗಡಿಯವನು ಕರೆದ. ನೀನು ಒಳ್ಳೆ ಕೆಲಸ ಮಾಡ್ತೀಯಾ, ಶಬಾಷ್, ನಿನ್ಗೆ ಇವತ್ತಿನ ಸಂಬಳ ತಗೋ ಅಂತ ಸಂಬಳ ಕೊಟ್ಟು ಒಂದು ಪ್ಯಾಕೆಟ್ನಲ್ಲಿ 4 ಜಿಲೇಬಿ ಹಾಕಿ ಕೊಟ್ಟ. ರಾಜ ಏನು ಮಾಡ್ದ ಗೊತ್ತಾ, ನನಗೆ ಸಂಬಳ ಬೇಡ, ಇದಕ್ಕೂ ಜಿಲೇಬಿ ಕೊಡು. ಜಿಲೇಬಿಯ ಸ್ಮೆಲ್ ಹಂಗೆ ಕಾಡಿತ್ತು ಅವನನ್ನು. ಅಷ್ಟು ಪ್ಯಾಕೆಟ್ ತುಂಬ ಜಿಲೇಬಿ ತೊಗೊಂಡು ಬಂದು ಏನು ಮಾಡ್ದ, ಈ ಒಂದು ಕೆರೆಯ ಏರಿ ಮೇಲೆ ಕೂತ. ಕೆರೆ ಗೊತ್ತಲ್ಲ, ಕೆರೆಯ ಏರಿ ಮೇಲೆ ಕೂತು ಏನು ಮಾಡ್ದ, ಒಂದು ಜಿಲೇಬಿನ ಕೈಯಲ್ಲಿ ಹಿಡ್ಕೊಂಡ. ಎಲ್ಲ ಜಿಲೇಬಿ, ಇದಕ್ಕೋಸ್ಕರ ನನಗೆ ಇಡೀ ದಿನ ಕೆಲಸದವನ ಥರ ಕೆಲಸ ಮಾಡಿಸ್ಬಿಟ್ಟಿಯಲ್ಲ, ಮಾಡ್ತೀನಿರು ನಿನಗೆ ಅಂತ ನಾಲಿಗೆಗೆ ಹೇಳ್ದ. ಜಿಲೇಬಿ ಬೇಕಾ ನಿನಗೆ, ಜಿಲೇಬಿ ಬೇಕಾ ಅಂತ ಜಿಲೇಬಿ ನಾಲ್ಗೆ ಹತ್ತಿರಕ್ಕೆ ತಗೊಂಡು ಹೋದ. ಅನ್ಬೇಕು, ಅಷ್ಟೊತ್ತಿಗೆ ಪಕ್ಕದಲ್ಲಿದ್ದ ಮಣ್ಣಿನ ಒಂದು ಚೂರನ್ನು ತಗೊಂಡು ನಾಲ್ಗೆ ಗುಜ್ಜಿ, ಜಿಲೇಬಿ ಬೇಕಾ ನಿನಗೆ ಅಂತೇಳಿ ಆ ಜಿಲೇಬಿನ ತೆಗೆದು ಕೆರೆಗೆ ಎಸ್ದ. 2ನೇ ಜಿಲೇಬಿ ತಗೊಂಡ. ನಾಲ್ಗೆ ಹೇಳ್ತು, ಮೊದಲನೇದು ಹೋದ್ರೆ ಹೋಗಲಿ, 2ನೇದಾದರೂ ತಿನ್ನು. ಮತ್ತೆ ಹತ್ತಿರಕ್ಕೆ ತಗೊಂಬಂದ. ಜಿಲೇಬಿ ಬೇಕಾ ನಿನಗೆ, ಮಾಡ್ತೀನಿ ಅಂತ ಮತ್ತೆ ಮಣ್ಣತ್ತಿಗೆ ಜಿಲೇಬಿ ಎಸ್ದ. 3 ಆಯಿತು, 4 ಆಯಿತು, 8 ಆಯಿತು, 10 ಆಯಿತು. ಕೊನೇ ಜಿಲೇಬಿ ಉಳಿದಿತ್ತು. ಈಗೇನು ಹೇಳ್ತು ಗೊತ್ತಾ ನಾಲ್ಗೆ, ಕೊನೆಯದು ಉಳಿದಿದೆ, ಅದನ್ನಾದರೂ ತಿನ್ನಲ್ವಾ? ತಕ್ಷಣ ಹೇಳ್ದವನು, ಇನ್ನೂ ಆಸೆ ತೀರಲಿಲ್ವಾ ನಿಂದು, ಮಾಡ್ತೀನಿರು ನಿನಗೆ ಅಂತ ಮತ್ತೆ ಮಣ್ಣನ್ನು ಉಜ್ಜಿ ಅದನ್ನು ಎಸ್ದು, ವಾಹ್, ನಾನು ನನ್ನ ನಾಲಿಗೆಯನ್ನು ಗೆದ್ದೆ ಅಂದ್ಕೊಂಡು ಬಂದ. ಎಂಥ ಟಫ್ ಇದೆ ನೋಡಿ ಗೆಲ್ಲೋದು. ಕರೆಕ್ಟ್ ತಾನೆ? ಎಕ್ಸಾಮ್ ಹತ್ತಿರ ಬಂತು. ಮೇಡಮ್ ಹೇಳಿದರು, ರಸ್ತೆಯಲ್ಲಿ ಪಾನಿಪುರಿ ತಿನ್ನಬೇಡಿ, ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೆಲ್ತ್ ಹಾಳಾಗತ್ತೆ. ನಾವು ಕೇಳ್ಕೊಂಡು ಬಂದ್ವಿ. ರಸ್ತೆಯಲ್ಲಿ ಹೋಗಬೇಕಾದ್ರೆ ಘಮ್ಮಂತು. ಮೊದಲು ಮೂಗಿಗೆ ವಾಸನೆ ಬಡಿದ ತಕ್ಷಣ ನಾಲ್ಗೆಯಲ್ಲಿ ಟೇಸ್ಟ್ ಬಡ್ಸ್ ಓಪನ್ ಆಯಿತು. ಓಪನ್ ಆದ ತಕ್ಷಣ ಪಾನಿಪುರಿ ಅಂಗಡಿ ಕಾಣಿಸ್ತು. ತಕ್ಷಣ ಬುದ್ಧಿ ಹೇಳ್ತು, ಮೇಡಮ್ ಹೇಳಿದ್ದಾರೆ ಪಾನಿಪುರಿ ತಿನ್ನಬಾರ್ದು. ಮೇಡಮ್ಗೆ ಎಂತ ಗೊತ್ತಾಗ್ತದೆಯಾ, ನಾ ತಿಂದರೆ ಗೊತ್ತಾಗ್ತದೇನ, ಹೋಗುವ ಬಾ ಅಂತ. ಯಾರು? ಬುದ್ಧಿಗೂ ಮನಸ್ಸಿಗೂ ತಾಕಲಾಟ. ತಕ್ಷಣ ಮನಸ್ಸು ಏನು ಮಾಡ್ತು, ಹೋಗ ನೀನು, ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಆಮೇಲೆ ಅಲ್ಲಿ ಪಾನಿಪುರಿ ತಿಂದು 4 ದಿನ ಮಲಗಿದ ಮೇಲೆ ಗೊತ್ತಾಗ್ತದೆ, ಆವತ್ತೇ ಹೇಳಿದ್ದೆ ನಾನು ಅಂತ ಬುದ್ಧಿ ಹೇಳುತ್ತೆ. ಅಷ್ಟೊತ್ತಿಗೆ ಮನಸ್ಸು ವೀಕ್ ಆಗಿರುತ್ತೆ. ನಾವು ಯಾವಾಗ ಯಾವುದರಿಂದ ತೊಂದರೆ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೋ ಅದನ್ನು ಪಕ್ಕಕ್ಕಿಡ್ಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಯು ವಿಲ್ ವಿನ್ ದ ಗೇಮ್.